ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. 2025ರ ವೃಷಭ ರಾಶಿ ವರ್ಷ ಭವಿಷ್ಯ ಹೇಗಿರಲಿದೆ? ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿದೆಯೇ? ಕೌಟುಂಬಿಕ ಜೀವನ ಹೇಗಿರಲಿದೆ? ಆರೋಗ್ಯ, ಶಿಕ್ಷಣ, ಆರ್ಥಿಕ ಸ್ಥಿತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಪ್ರೀತಿ, ಪ್ರೇಮ, ವೈವಾಹಿಕ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗಲಿವೆ ತಿಳಿಯೋಣ. ಜೊತೆಗೆ ಉಳಿದ ರಾಶಿಗಳ ವಿಡಿಯೋಗಳು ಮತ್ತು ಆಧ್ಯಾತ್ಮಿಕ, ಧಾರ್ಮಿಕ, ಜ್ಯೋತಿಷ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ನಮ್ಮ ಈ ಪ್ರಯತ್ನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೆ ಪ್ರೋತ್ಸಾಹ ನೀಡಿ ಹಾಗೂ ನಮ್ಮ ವಿಡಿಯೋಗಳ ಅಪ್ಡೇಟ್ಗಳನ್ನು ಮೊದಲು ತಿಳಿಯಲು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಮೊದಲಿಗೆ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ತಿಳಿಯೋಣ. ವರ್ಷದ ಆರಂಭದಲ್ಲಿ ನೀವು ಗಳಿಸುವಂತಹ ಆದಾಯ ಹಾಗೂ ಖರ್ಚು ಸಮಾನ ಪ್ರಮಾಣದಲ್ಲಿ ಇರುವಂತಹ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಹಣವನ್ನು ಯಾರಿಗಾದರೂ ಸಾಲವಾಗಿ ನೀಡುವ ಯೋಚನೆ ಮಾಡುತ್ತಿದ್ದರೆ ಅದನ್ನು ತಕ್ಷಣವೇ ನಿಲ್ಲಿಸಿ. ಬೇರೆಯವರಿಗೆ ನೀವು ಹಣ ನೀಡುವುದು ಉತ್ತಮವಲ್ಲ. ಇದರಿಂದ ನಿಮಗೆ ನಷ್ಟವಾಗುವ ಸಾಧ್ಯತೆ ಹೆಚ್ಚಿದೆ. ನೀವು ನಿಮ್ಮ ಆದಾಯದಲ್ಲಿ ಸ್ವಲ್ಪವಾದರೂ ಉಳಿಸುವುದು ಅವಶ್ಯಕವಾಗಿದೆ, ಏಕೆಂದರೆ ವರ್ಷದ ಅಂತ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ವೃಷಭ ರಾಶಿಯವರ ವೃತ್ತಿ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಬರಲಿವೆ. ವರ್ಷದ ಆರಂಭದಲ್ಲಿ ಉದ್ಯೋಗದಲ್ಲಿ ಉತ್ತಮ ರಿಸಲ್ಟ್ ಕಂಡುಬಂದರೂ ಕೆಲಸದ ಬದಲಾವಣೆಯ ಸಾಧ್ಯತೆ ಇದೆ. ಇನ್ನು ನಿರುದ್ಯೋಗಿಗಳಿಗೂ ಉದ್ಯೋಗ ಸಿಗುವುದು. ನಿಮಗಿರುವ ಅದೃಷ್ಟದಿಂದಾಗಿ ಒಳ್ಳೆ ಕೆಲಸ, ಪ್ರಮೋಷನ್, ಹಿರಿಯ ಅಧಿಕಾರಿಗಳ ಬೆಂಬಲವೂ ಪಡೆಯಲಿದ್ದೀರಿ. ವ್ಯಾಪಾರ ಮಾಡುವವರಿಗೂ ಮಿಶ್ರ ಫಲಗಳಿದ್ದು ನಿಮ್ಮ ಆದಾಯವು ಟ್ಯಾಕ್ಸ್ ಮತ್ತು ಫೈನ್ ಕಟ್ಟುವ ವಿಚಾರದಲ್ಲಿ ತೊಂದರೆಗಳು ಬರುವುದು. ಏಪ್ರಿಲ್ ನಿಂದ ಜುಲೈವರೆಗೂ ವ್ಯಾಪಾರ ಮಾಡುವವರಿಗೆ ಶುಭ ಸಮಯ. ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರಕ್ಕೆ ಹಣದ ಕೊರತೆ ಯಾವತ್ತೂ ಕೂಡ ಕಂಡುಬರುವುದಿಲ್ಲ. ಒಂದಲ್ಲ ಒಂದು ಮೂಲದಿಂದ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ. ಆದರೆ ಹಣವನ್ನು ಡೆಪಾಸಿಟ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ನಂತರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೂ ಉತ್ತಮ ಲಾಭಗಳು ಬರುವುದು. ಹೂಡಿಕೆ ಮಾಡುವ ಮೊದಲು ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು. ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ. ಹಣ ಮತ್ತು ಆಸ್ತಿಯ ವಿಚಾರದಲ್ಲಿ ಜಾಗರೂಕರಾಗಿರಿ. ಪ್ರೀತಿ ಪ್ರೇಮದ ವಿಚಾರವನ್ನು ನೋಡಿದರೆ ವೃಷಭ ರಾಶಿಯವರು ಜೂನ್ ತಿಂಗಳಿನ ನಂತರ ಹೊಸ ರಿಲೇಶನ್ಶಿಪ್ ನಲ್ಲಿ ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ಹತ್ತಿರವಾಗುವಿರಿ, ಆದರೆ ಅಹಂ ಭಾವನೆಯಿಂದ ದೂರವಿರಿ. ಇದರಿಂದ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಬಿರುಕು ಬರಬಹುದು. ಸೂಕ್ತ ಸಂಗಾತಿಯನ್ನು ಆರಿಸಿ. ನಿಮ್ಮ ಭಾವನೆಗಳ ಜೊತೆ ಆಟವಾಡುವಂತಹ ಜನರನ್ನು ಬೇಗನೆ ನಂಬುವುದು ಒಳ್ಳೆಯದಲ್ಲ. ನಿಮ್ಮ ಪ್ರೀತಿ ಪ್ರೇಮ ಸಂಬಂಧವು ಮತ್ತಷ್ಟು ಬಲವಾಗಿರಲು ರೋಸ್ ಕ್ವಾರ್ಟ್ಸ್ ಮಾಲೆ ಅಥವಾ ಕೈಕಂಕಣವನ್ನು ಧರಿಸಿ. ಇದನ್ನು ಲವ್ ಸ್ಟೋನ್ ಎಂದೇ ಕರೆಯುವರು. ನಿಮ್ಮ ಪ್ರೀತಿ ಪಾತ್ರರಿಗೂ ಉಡುಗೊರೆಯಾಗಿ ನೀಡಿ. ಜೂನ್ ನಂತರ ಸೆಪ್ಟೆಂಬರ್ ವರೆಗೂ ಪ್ರೀತಿಯ ಜೀವನ ಅತ್ಯುತ್ತಮವಾಗಿರುತ್ತದೆ. 2025ರ ವೃಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರುತ್ತದೆ. ಸಣ್ಣ ಪುಟ್ಟ ವಿವಾದಗಳಿದ್ದರೂ ಅವುಗಳ ಪರಿಣಾಮ ಅಷ್ಟೇನೂ ಇರುವುದಿಲ್ಲ. ಸಂಗಾತಿಯೊಂದಿಗಿನ ವಾದ ವಿವಾದಗಳಿಂದ ನಕಾರಾತ್ಮಕ ಭಾವನೆಗಳು ನಿಮ್ಮ ಮನಸ್ಸಿಗೆ ಬರಬಹುದು. ಇದರಿಂದ ಮಾನಸಿಕ ಚಿಂತೆ ಹೆಚ್ಚಾಗುವುದು. ದಾಂಪತ್ಯ ಜೀವನದಲ್ಲಿ ಇವೆಲ್ಲವೂ ಕ್ಷಣಿಕ ವಿಚಾರವೆಂದು ತಿಳಿದು ಅನುಸರಿಸಿಕೊಂಡು ಹೋದರೆ ಉತ್ತಮ ದಾಂಪತ್ಯ ಜೀವನ ನಿಮ್ಮದಾಗುವುದು. ಗಂಡ ಹೆಂಡತಿಯರ ಸಾಮರಸ್ಯ ಜೀವನಕ್ಕಾಗಿ 2 ಮುಖದ ರುದ್ರಾಕ್ಷಿಯನ್ನು ಧರಿಸಿ ಅಥವಾ ಗೌರಿಶಂಕರ ರುದ್ರಾಕ್ಷಿಯನ್ನು ಗಂಡ ಹೆಂಡತಿ ಇಬ್ಬರೂ ಧರಿಸುವುದು ಅತ್ಯಂತ ಉತ್ತಮ. ಅಕ್ಟೋಬರ್ನ ನಂತರ ದಾಂಪತ್ಯ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವೃಷಭ ರಾಶಿಯವರ ಶೈಕ್ಷಣಿಕ ಬದುಕು ಹೇಗಿದೆ ಎಂದು ನೋಡುವುದಾದರೆ ಉತ್ತಮ ಫಲಗಳೇ ಕಂಡುಬರುವುದು. ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣುವಿರಿ. ನಿಮ್ಮ ಶ್ರಮ ನಿಮ್ಮ ಕೈ ಬಿಡುವುದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರು ನಡೆಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳು ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಉನ್ನತ ವ್ಯಾಸಂಗ ಮಾಡಲು ಅವಕಾಶಗಳು ಪಡೆಯುವಿರಿ. ಕುಟುಂಬದ ಸಹಕಾರವೂ ನಿಮ್ಮದಾಗಲಿದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವಿರಿ. ಒಳ್ಳೆಯ ವಿದ್ಯಾಸಂಸ್ಥೆಗಳಿಂದ ಅಡ್ಮಿಷನ್ ಸಿಗುವುದು. 2025ರಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶಗಳು ಪಡೆಯುವಿರಿ. ಎಲ್ಲವೂ ಶುಭವಾಗುವುದು. ಇನ್ನೂ ಹೆಚ್ಚಿನ ಶುಭ ಫಲಗಳಿಗೆ ಗುರುಮುಖಿನ 4 ಮುಖದ ರುದ್ರಾಕ್ಷಿಯನ್ನು ಪಡೆದು ಧರಿಸಿ. ವೃಷಭ ರಾಶಿಯವರಿಗೆ ಕೊನೆಯದಾಗಿ ಆರೋಗ್ಯದ ಬಗ್ಗೆ ತಿಳಿಯೋಣ. ಜನವರಿಯಿಂದ ಏಪ್ರಿಲ್ನವರೆಗೂ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿದ್ದು ವಿಶ್ರಾಂತಿಯ ಅವಶ್ಯಕತೆ ಇದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಒಂದು ಚಿಕ್ಕ ನಕಾರಾತ್ಮಕ ಬದಲಾವಣೆ ಕಂಡುಬಂದರೂ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ವೈದ್ಯರ ಸಲಹೆ ಪಡೆಯಿರಿ. ಜೊತೆಗೆ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಮನೆಯಲ್ಲೇ ತಯಾರಿಸಿದ ಶುದ್ಧವಾದ ಆರೋಗ್ಯವಾದ ಆಹಾರ ತೆಗೆದುಕೊಳ್ಳಿ. ವ್ಯಾಯಾಮ, ಧ್ಯಾನ, ಆಧ್ಯಾತ್ಮಿಕ ಚಿಂತನೆ ಮಾಡುವುದು ಉತ್ತಮ. ಹೆಚ್ಚಿನ ಆರೋಗ್ಯ ವೃದ್ಧಿಗಾಗಿ ಕರುಂಗಾಲಿ ಮಾಲೆಯನ್ನು ಧರಿಸಿ. ಜೊತೆಗೆ ಸಪ್ತಚಕ್ರ ಕೈಕಂಕಣ ಧರಿಸಿ. ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಯ ದರ್ಶನ ಪಡೆಯಿರಿ. 2025ರ ಈ ವರ್ಷ ವೃಷಭ ರಾಶಿಯವರಿಗೆ ಅದೃಷ್ಟವನ್ನು ಆ ಭಗವಂತ ಕರುಣಿಸಲಿ ಎಂದು
ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.